ನಾವು ಕಳೆದ ಒಂದು ವಾರದಿಂದ PSMನ 18 ಆದರ್ಶ ಸೂತ್ರಗಳನ್ನು ತಿಳಿದುಕೊಳ್ತಾ ಬರ್ತಾ ಇದ್ದೀವಿ. ಸೊ 18 ಆದರ್ಶ ಸೂತ್ರಗಳಲ್ಲಿ ಇವತ್ತು 12ನೇ ಆದರ್ಶ ಸೂತ್ರ. PSMನ 18 ಆದರ್ಶ ಸೂತ್ರಗಳಲ್ಲಿ 12ನೆಯ ಸೂತ್ರ. ಸೊ ಏನು 12ನೇ ಸೂತ್ರ? ಸೊ ಇದು ಎಲ್ಲರಿಗೂ ಬಹುಮುಖ್ಯವಾದಂತಹ ಸೂತ್ರ. ಅದು ಮಾಸ್ಟರ್ ಆಗಿ ಬದುಕಲು ಕಲಿಯಿರಿ, ಇಲ್ಲಿ ಯಾರೂ ಶಿಷ್ಯರಾಗಿ ಬದುಕಬೇಡಿ. ಇದು ನಮ್ಮ ಒಂದು ಈ ಸೂತ್ರ ಹೇಗಿದೆ ಅಂದ್ರೆ ಯಾವ ಸಂಸ್ಥೆಗಳಲ್ಲೂ ಈ ಸೂತ್ರವನ್ನು ತಿಳಿಸ್ಕೊಟ್ಟಿಲ್ಲ ನಮಗೆ. ನಮ್ಮ PSSMನಲ್ಲಿ ಮಾತ್ರ ಈ ಸೂತ್ರವನ್ನ ನಮಗೆ ತಿಳಿಸಿದ್ದಾರೆ ಗುರುಗಳು. ಯಾಕಂದ್ರೆ ನೀವು ಯಾವ ಸಂಸ್ಥೆಯಲ್ಲಾದ್ರೂ ಹೋಗಿ ಗುರು ಶಿಷ್ಯತ್ವ ಅನ್ನೋ ಒಂದು ಸಂಬಂಧ ಇದೆ. ಆದ್ರೆ ನಮ್ಮ ಪತ್ರಿಜಿ ಗುರುಗಳು ಇಲ್ಲಿ ನೀವು ಯಾವತ್ತು ಧ್ಯಾನಕ್ಕೆ ಬರ್ತೀರಾ ಅವತ್ತಿಂದನೇ ಎಲ್ಲರೂ ಮಾಸ್ಟರ್ಸ್. ಇಲ್ಲಿ ಯಾರು ಗುರು ಯಾರು ಶಿಷ್ಯ ಅನ್ನೋದು ಇಲ್ವೇ ಇಲ್ಲ. ಇಲ್ಲಿ ಯಾರಿಗೂ ಶಿಷ್ಯರಲ್ಲ. ನಾನು ಅವ್ರಿಗೆ ಶಿಷ್ಯರಲ್ಲ, ಅವರು ನನಗೆ ಶಿಷ್ಯರಲ್ಲ, ಇವರು ಅವ್ರಿಗೆ ಗುರು ಅಲ್ಲ, ಅವರು ಇವರಿಗೆ ಗುರು ಅಲ್ಲ. ಇಲ್ಲಿ ಎಲ್ಲರೂ ಗುರುಗಳೇ. ಸೊ ಅದಕ್ಕೆ ಇಲ್ಲಿ ನಮ್ಮ ಗುರುಗಳು ಎಷ್ಟೋ ಉದಾಹರಣೆಗಳನ್ನು ಹೇಳಿದ್ದಾರೆ. ಅಪ್ಪೋ ದೀಪೋ ಭವ, ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ, ನಮಗೆ ಉದಾಹರಣೆಗಳ ಸಹಿತ ತಿಳಿಸಿದ್ದಾರೆ. ಅಂದ್ರೆ ನಿನ್ನನ್ನ ನೀನೇ ಉದ್ಧರಿಸ್ಕೋಬೇಕು, ಯಾರಿಗೂ ಉದ್ಧರಿಸ್ಕೊಳಕ್ಕಾಗಲ್ಲ. ಸೊ ನಾವು ಇಲ್ಲಿ ಒಂದು ಉದಾಹರಣೆಯನ್ನ ತಗೊಳ್ಳೋಣ. ಇವಾಗ ಒಂದು ಶಾಲೆಗೆ ಹೋಗ್ತಾ ಇರ್ತೀವಿ. ಆ ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿ ಹೋಗ್ತಾನೆ. ಸೊ ಆ ವಿದ್ಯಾರ್ಥಿ ಅಲ್ಲಿ ಪಾಠ ಮಾಡುವವರು ಅವರು. ಸೊ ಅವರು ನಮಗೆ ಪಾಠವನ್ನ ಹೇಳ್ಕೊಡ್ತಾರೆ. ಆ ವಿದ್ಯಾರ್ಥಿಗೆ ಏನನ್ನ ಹೇಳ್ತಾರೆ? ಪಾಠವನ್ನ ಮಾಡ್ತಾರೆ. ಈ ವಿದ್ಯಾರ್ಥಿ ಏನ್ ಮಾಡ್ತಾನೆ? ಆ ಪಾಠವನ್ನ ಕಲಿತಾನೆ. ಅಲ್ಲಿ ಏನಾಗುತ್ತೆ? ಅಲ್ಲಿ ಅವ್ರು ಸೇರಿದವರು ಅವ್ರ ಗುರು ಅಲ್ಲ, ಇವ್ರ ಶಿಷ್ಯ. ಅಂದ್ರೆ ಅವರು ಕಲಿಕೆಗೆ ಅಂದ್ರೆ ಕಲಿಯೋದಕ್ಕೆ ಮಾತ್ರ ಇದ್ದಾರೆ, ಇವರು ಕಲಿಯೋದಕ್ಕೆ ಮಾತ್ರ ಇದ್ದಾರೆ. ಹಂಗೆ ಅವ್ನು ಪ್ರತಿ ತರಗತಿಯಲ್ಲಿ ಗುರುಗಳು ಇರ್ತಾರೆ. ಹಂಗಂದ್ರೆ ಅಷ್ಟು ಗುರುಗಳಲ್ಲ. ಆ ಗುರುಗಳಿಂದ ಅವ್ನು ಕಲಿಯೋದನ್ನ ಏನ್ ಕಲಿಬೇಕು ಅದನ್ನ ಕಲಿತಾ ಇದ್ದಾನೆ. ಕಲಿಕೆಗೆ ಮಾತ್ರ ಅಲ್ಲಿ ಅವನು ವಿದ್ಯಾರ್ಥಿ. ಶಿಷ್ಯ ಅಲ್ಲ. ಕಲಿಕೆ ಅನ್ನೋದನ್ನ ಅಲ್ಲಿ ನಾವು ಪಡಿಬೇಕು. ಶಿಷ್ಯ ಅನ್ನೋದನ್ನ ಪಡಿಬಾರ್ದು. ಕಲಿಕೆಗೆ ಏತಕ್ಕಾಗಿ ಅಲ್ಲಿಗೆ ಬಂದಿದ್ದೀವಿ ಅದನ್ನ ನಾವು ಪಡಿಬೇಕು ಅಷ್ಟೇನೆ. ಅದು ಪಡೆದ ಮೇಲೆ ನೀವು ಕೂಡ ಗುರುನೇ. ಸೊ ಅದನ್ನ ನೀವು ಪ್ರತಿ ತರಗತಿಯಲ್ಲಿ ಪಡಿತಾನೇ ಇರ್ತೀರ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಕಲಿಕೆ ಅನ್ನೋದು ಪ್ರತಿ ಕ್ಷಣದಲ್ಲೂ ಇರುತ್ತೆ. ಇಲ್ಲಿ ಒಂದು ವಿಷಯಕ್ಕೆ ಒಬ್ಬ ವ್ಯಕ್ತಿಗೆ ಒಂದು ಸ್ಥಳಕ್ಕೆ ಸೀಮಿತ ಅಲ್ಲ. ಅದಕ್ಕೆ ಇಲ್ಲಿ ಎಲ್ಲರೂ ಗುರುಗಳಿಗೆ ಪ್ರತಿಯೊಬ್ಬರಿಗೂ ಕಲಿಕೆ ಅನ್ನೋದು ನಿರಂತರ. ಇದಕ್ಕೆ ಅಂತ್ಯ ಅನ್ನೋದು, ಕೊನೆ ಅನ್ನೋದು ಇಲ್ವೇ ಇಲ್ಲ. ಎಲ್ಲರೂ ಎಲ್ಲರಿಂದ ಕಲಿತಾನೇ ಇರ್ಬೇಕು. ಸೊ ಅದಕ್ಕೆ ಇಲ್ಲಿ ನಾವು ಅವ್ರ ಹತ್ರ ಏನನ್ನ ಕಲಿಬೇಕು? ಅವರು ಅವ್ರ ಪಾಠವನ್ನ ಮಾಡ್ತಾರೆ, ನಾವು ಅದರಿಂದ ಕಲಿಬೇಕು. ಆ ಕಾಲೇಜಿಗೆ ಸ್ಕೂಲಿಗೆ ಸೇರಿದ ವಿದ್ಯಾರ್ಥಿ ಏನನ್ನ ಕಲಿತಾನೆ? ಅವರಿಂದ ಏನನ್ನ ವಿದ್ಯೆಯನ್ನ ಕಲಿತಾನೆ. ಆ ಕಲಿಕೆ ಮುಖ್ಯ ಆಗತ್ತೆ, ಅಲ್ಲಿ ಶಿಷ್ಯತ್ವ ಅಲ್ಲ. ಹಾಗಾದ್ರೆ ಒಬ್ಬ ವಿದ್ಯಾರ್ಥಿ ಏನ್ ಮಾಡ್ತಾನೆ? 1ನೇ ಕ್ಲಾಸ್ ಹೋಗ್ತಾನೆ, 2ನೇ ಕ್ಲಾಸ್, 3ನೇ ಕ್ಲಾಸ್, ಹೀಗೆ 10ನೇ ಕ್ಲಾಸ್, ಮತ್ತೆ ಅದಾದ್ಮೇಲೆ 11, 12, ಮತ್ತೆ ಡಿಗ್ರಿ. ಹಾಗಾದ್ರೆ ಪ್ರತಿ ವರ್ಷ ಒಬ್ಬೊಬ್ಬ ಗುರು ಅಲ್ಲಿ ಶಿಷ್ಯ ಆಗ್ತಾ ಹೋಗ್ತಾನೆ ಒಬ್ಬೊಬ್ಬ ಗುರುವಿಗೆ? ಇಲ್ಲ. ಅಲ್ಲಿ ಪ್ರತಿ ವರ್ಷ ಅಲ್ಲಿ ಏನನ್ನ ಕಲಿತಾ ಹೋಗ್ತಾನೆ ಅದೆಲ್ಲವನ್ನ ಸ್ವೀಕರಿಸ್ತಾ ಹೋಗ್ತಾನೆ. ಹಾಗೆ ನಾವು ಕೂಡ ಪ್ರತಿಯೊಬ್ಬ ವ್ಯಕ್ತಿಯಿಂದ ಯಾವ ಜ್ಞಾನ ಇದೆ ಅದನ್ನ ಸ್ವೀಕರಿಸಿ ನಾವು ಮಾಸ್ಟರ್ ಆಗ್ಬೇಕು. ಕಲಿಕೆ ಇಲ್ಲಿ ಶಿಷ್ಯತ್ವ ಅನ್ನೋದು ಅಟ್ಯಾಚ್ಮೆಂಟ್ ಆಗುತ್ತೆ ಮಾಸ್ಟರ್ಸ್. ಅವನು ಒಂದು ಕ್ಲಾಸಲ್ಲಿ ಕಲ್ತ ಮೇಲೆ ಅದೇ ಅವರನ್ನೇ ಗುರುಗಳಾಗಿ ಕಲಿತಾ ಹೋಗ್ಬೋದಲ್ಲ. ಪ್ರತಿ ಕ್ಲಾಸಲ್ಲೂ ಅವ್ರನ್ನೇ ತಗೋತಾನ ಅವನು? ಇಲ್ಲ. ಒಂದೊಂದು ತರಗತಿಗೆ ಒಬ್ಬೊಬ್ಬ ಗುರು ಇರ್ತಾರೆ. ಅವನು ಒಂದಕ್ಕೆ ಸೀಮಿತ ಆಗಿಲ್ಲ. ಹಾಗೆ ನಾವು ಒಬ್ಬ ಗುರು ಇವರೇ ನನಗೆ ಹೇಳ್ಕೊಡೋರು, ಇವರು ಮಾತ್ರ ಇದಕ್ಕೆ ಇವರೇನೆ ಸರಿ, ಇಲ್ವೇ ಇಲ್ಲ. ನಾನು ಇವರಿಂದ ಮಾತ್ರ ಕಲಿತೀನಿ ಅನ್ನೋದು ನಮ್ಮ ಕಲ್ಪನೆ, ನಮ್ಮ ಭ್ರಮೆ ಮಾತ್ರ ಮಾಸ್ಟರ್ಸ್.
ಅದಕ್ಕೆ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಯಾವಾಗ ನಮಗೆ ಆ ಅಟ್ಯಾಚ್ಮೆಂಟ್ ಅನ್ನೋದು ಬರುತ್ತೆ, ಆಗ ನಾವು ಕಲಿಯೋದಕ್ಕೆ ಸಾಧ್ಯ ಆಗೋಲ್ಲ, ನಾವು ಅಲ್ಲೇ ಇರ್ತೀವಿ. ಆಗ ನಾವು ಮಾಸ್ಟರ್ ತತ್ವವನ್ನು ಅಳವಡಿಸ್ಕೊಳ್ಳಲ್ಲ, ಶಿಷ್ಯರಾಗೇ ಉಳಿತೀವಿ, ಮುಂದುವರಿಯೋದೇ ಇಲ್ಲ ನಾವು. ಯಾವಾಗ ನಾವು ಅಟ್ಯಾಚ್ಮೆಂಟ್ ಬಿಡ್ತೀವಿ, ಡಿಟ್ಯಾಚ್ ಇರ್ತೀವಿ, ಅವಾಗ ಏನಾಗ್ತೀವಿ, ನಾವು ಕಲಿಯೋದು ಅದ್ಭುತವಾಗಿರುತ್ತೆ. ನಮ್ಮ ಯೋಚನಾ ಶಕ್ತಿ ಕೂಡ ಏನಾಗುತ್ತೆ, ಅದ್ಭುತವಾದ ಯೋಚನಾ ಶಕ್ತಿ ಆಗುತ್ತೆ. ಅದನ್ನ ನಾವು ಬೆಳೆಸ್ಕೋಬೇಕು. ಅದಕ್ಕೆ ಬುದ್ಧ ಹೇಳ್ತಾರೆ, ಇಲ್ಲಿ ಬುದ್ಧ ಅವರನ್ನ ಪೂಜೆ ಮಾಡಿ ಅಂತ ಹೇಳಿಲ್ಲ, ಬುದ್ಧನ ತರಹ ಆಗ್ಬೇಕು, ನೀವೆಲ್ಲ ನನ್ನ ಬುದ್ಧನ ತರ ಆಗಿ ಅಂತ ಹೇಳಿದ್ದಾರೆ ಬುದ್ಧ. ಆದ್ರೆ ಏನಾಗ್ಬಿಟ್ಟಿದೆ, ಬುದ್ಧನ ಪೂಜೆಯನ್ನ ಮಾಡ್ತಿದ್ದೀವಿ, ತಪ್ಪೋದು. ಅಲ್ಲಿ ಬುದ್ಧ ಎಲ್ಲೂ ಹೇಳಿಲ್ಲ, ನಮಗೇನ್ ಹೇಳಿದ್ದಾರೆ, ಬುದ್ಧ ಎಲ್ರೂ ಹೇಗೆ ಜ್ಞಾನೋದಯ ಹೊಂದಿದ್ರು, ಹೇಗೆ ಅವರು ಎಲ್ಲವನ್ನ ಸಾರ್ತಾ, ಸೇವೆಗಳನ್ನ ಅಂದ್ರೆ ಎಲ್ಲಾ ಕಡೆ ಸಾರ್ತಾ ಹೋದ್ರು, ಏನ್ ಮಾಡ್ಬೇಕು, ಹೇಗಿರ್ಬೇಕು ಅಂತ. ನೋಡಿ, ಬುದ್ಧನ ಕಾಲದಿಂದಲೂ ಬಂದಿದೆ ನಮಗೆ. ಅವರು ಕೂಡ ಎಲ್ಲರೂ ಸ್ನೇಹಿತರು ಅಂತ ಹೇಳ್ತಿದ್ರು, ಎಲ್ಲೋ ಅವ್ರ ಶಿಷ್ಯತ್ವ ಅಂತ ಹೇಳಿಲ್ಲ, ಆಗಿನಿಂದಲೂ ಇದೆ. ಅದಕ್ಕೆ ನಾವು ಏನನ್ನ ಕಲಿಬೇಕು, ಅವರು ಎಲ್ರು ಬುದ್ಧನ ತರಹ ಆಗ್ಬೇಕು. ಅದು ಇಲ್ಲಿ ಅಂದ್ರೆ ಎಲ್ರು ಮಾಸ್ಟರ್ಗಳಾಗ್ಬೇಕು, ಬುದ್ಧ ಆಗ್ಬೇಕು. ಆಗ ಮಾತ್ರ ನಮಗೆ ಕಲಿಯೋದಕ್ಕೆ ಸಾಧ್ಯ ಆಗತ್ತೆ. ಸೊ ಇದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ನಮ್ಮ ಗುರುಗಳಿದ್ದಾರೆ. ಸೊ ಪತ್ರಿ ಸರ್ ಇವಾಗ ಎಷ್ಟೋ ಸರಿ ನಾವು ನೋಡ್ತಾ ಇದ್ವಿ. ಈಗ ಸಾಮಾನ್ಯವಾಗಿ ಬೇರೆ ಸಂಸ್ಥೆಗಳಲ್ಲಿ ಏನ್ ಮಾಡ್ತಾರೆ, ಸೊ ಫಸ್ಟ್ ಗುರುಗಳು ಅಂದ ತಕ್ಷಣ ಅವ್ರಿಗೆ ಹೋಗಿ ಏನ್ ಮಾಡ್ಬೇಕು, ಕಾಲಿಗೆ ನಮಸ್ಕಾರ ಮಾಡ್ಬೇಕು, ಅದು ಗುರು ಪರಂಪರೆ. ಸೊ ಒಂದು ಸಮಾಜದಲ್ಲಿ ಗುರು ಪರಂಪರೆ ಅಂದ್ರೆ ಅವ್ರ ಗುರುಗಳು ಬಂದ ತಕ್ಷಣ ಏನ್ ಮಾಡ್ಬೇಕು, ಕಾಲಿಗೆ ಬೀಳ್ಬೇಕು. ಆದ್ರೆ ನಮ್ಮ PSSM ನಲ್ಲಿ ಮುಖ್ಯವಾಗಿ ಯಾರಾದ್ರೂ ಕಾಲಿಗೆ ಬಿದ್ರೆ ಅವರು ವಾಪಸ್ ಗುರುಗಳೇ, ಪತ್ರಿ ಸರೇ ಕಾಲಿಗೆ ಬೀಳ್ತಿದ್ರು. ಅಂದ್ರೆ ನೀನು ಹೇಗೆ ಗುರು, ನಾನು ಕೂಡ ಹಾಗೆ ಗುರು. ಇವಾಗ ನಾನು ಅವ್ರಿಗೆ ಬಿದ್ದಿದ್ದೀನಿ ಅಂದ್ರೆ ಅವ್ರು ನಮ್ಮ ಗುರುಗಳು ಅಂತ ನಾವು ಕಾಲಿಗೆ ನಮಸ್ಕಾರ ಮಾಡ್ತಿದ್ವಿ. ಆದ್ರೆ ಪತ್ರಿ ಸರು ತಿರ್ಗಾ ವಾಪಸ್ ರಿಟರ್ನ್ ಅವರು ಕೂಡ ನನಗೆ ವಾಪಸ್, ಉದಾಹರಣೆ ಹೇಳ್ತಿರೋದು, ನಮಸ್ಕಾರ. ಯಾಕೆ ಅಂದ್ರೆ ಅಲ್ಲಿ ಶರಣಾಗತಿ ಅನ್ನೋದಿತ್ತು. ನೀನ್ ಹೇಗೆ ನನ್ನ ಹತ್ರ ಕಲಿತಿದ್ಯಾ, ನಾನು ಕೂಡ ನಿನ್ನ ಹತ್ರ ಕಲಿಬೇಕು, ನೀನು ಕೂಡ ಗುರುವೇ, ನೀನು ನನ್ನ ಶಿಷ್ಯ ಅಲ್ಲ, ನೀನು ಗುರು ನಾನು ಗುರು. ಆ ತತ್ವವನ್ನ ಸಾರಿದ್ದಾರೆ ಗುರುಗಳಲ್ಲಿ. ಸೊ ಬೇರೆ ಸಂಸ್ಥೆಗಳಿಗೂ PSMಗೂ ಇರುವಂತಹದ್ದು, ಇಲ್ಲಿ ಎಲ್ಲರೂ ಮಾಸ್ಟರ್ಗಳಾಗಿ ರೆಡಿ ಆಗ್ಬೇಕು. ಇಲ್ಲಿ ಯಾವುದೇ ಒಂದು ಕಷ್ಟ ಬರ್ಲಿ, ನೋವು ಬರ್ಲಿ, ಏನೇ ಬರ್ಲಿ, ನಿಮಗೆ ನೀವೇ ದಾರಿಯಲ್ಲಿ. ಯಾರಿಗೂ ಆ ಸಮಸ್ಯೆಗಳನ್ನ ಬಗೆಹರಿಸೋದಿಲ್ಲ, ಕಷ್ಟಗಳನ್ನ ಬಗೆಹರಿಸೋದಿಲ್ಲ, ನೋವುಗಳನ್ನ ತೊಳೆದು ಹಾಕೋದಿಲ್ಲ. ಅದಕ್ಕೆ ನೀವೇ ಸಾಕ್ಷಿ. ಹೇಳ್ಬಹುದು ಆ ಮೂಮೆಂಟಿಗೆ ಮಾತ್ರ. ಈಗ ಉದಾಹರಣೆ, ನಮಗೇನೋ ಒಂದು ಸಮಸ್ಯೆ ಬಂದಿದೆ, ಆ ಸಮಸ್ಯೆ ಬಂದಾಗ ನಾವು ನಮ್ಮ ಗುರುಗಳನ್ನ ಕೇಳ್ತೀವಿ, ಅವಾಗ ಆ ಮೂಮೆಂಟಿಗೆ ಸಿಗುತ್ತೆ ಅಷ್ಟೇ. ಬಟ್ ನಿನ್ನ ಒಳಗಡೆ ಆ ಸಮಸ್ಯೆಗೆ ಉತ್ತರ ಇರುತ್ತೆ. ಸಮಸ್ಯೆ ಎಲ್ಲಿಂದ ಬಂದಿದೆ ಅಲ್ಲೇ ಉತ್ತರ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಅದಕ್ಕೆ ಆ ಸಮಸ್ಯೆಗೆ ಬೇರು ಎಲ್ಲಿಂದ ಇದೆ, ಆ ಸಮಸ್ಯೆಯ ಬೇರನ್ನ ಹುಡುಕ್ಬೇಕು ನಾವು. ಅದಕ್ಕೆ ಮೂಲ ಕಾರಣ ಆನಾಪಾನಸತಿ. ಅದಕ್ಕೆ ಮಾಡ್ಬೇಕಾಗಿರೋದು ಆನಾಪಾನಸತಿ ಮಾತ್ರ. ನಾವು ಯಾವಾಗ ಹೆಚ್ಚು ಆನಾಪಾನಸತಿ ಧ್ಯಾನವನ್ನ ಮಾಡ್ತಾ ಹೋಗ್ತೀವಿ, ಆ ಸಮಸ್ಯೆಗೆ ಪರಿಹಾರ ನಮ್ಮಲ್ಲೇ ಸಿಗುತ್ತೆ. ನಾವೆಲ್ಲೋ ಎಲ್ಲೋ ಹೋಗಿ ಹುಡುಕಿದ್ರೆ ಎಲ್ಲೂ ಸಿಗಲ್ಲ. ಅದಕ್ಕೆ ಅಪ್ಪೋ ದೀಪೋ ಭವ ಅಂತ ಹೇಳಿದ್ದಾರೆ. ಸೊ ಎಲ್ಲಿ ಅಪ್ಪೋ ದೀಪೋ ಭವ, ನಿನಗೆ ನೀನೇ ಬೆಳಗಿಸ್ಕೋಬೇಕು. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ನಿಮ್ಮ ಜ್ಯೋತಿಯನ್ನ ನೀವೇ ಬೆಳಗಿಸ್ಕೊಳ್ಬೇಕು. ಯಾರ ಜ್ಯೋತಿಯನ್ನು ಬೆಳಗಿಸೋದಕ್ಕೆ ಸಾಧ್ಯ ಇಲ್ಲ. ಆದಿಶಂಕರಾಚಾರ್ಯರು ಹೇಳ್ತಾರೆ, ಅಹಂ ಬ್ರಹ್ಮಾಸ್ಮಿ ತತ್ವಮಸಿ. ನೀನೇ ಬ್ರಹ್ಮ, ಎಲ್ಲೂ ಹುಡ್ಕೋ ಅವಶ್ಯಕತೆ ಇಲ್ಲ. ನೀನೇ ಬ್ರಹ್ಮ ಅಂತ ತಿಳಿದಾಗ ನಿನ್ನಲ್ಲೇ ಎಲ್ಲ ಇದೆ. ಬಟ್ ಆ ಜ್ಞಾನವನ್ನ ತಿಳಿಯುವಂತಹ ಶಕ್ತಿ ಇದೆ, ಬೇರೆ ಎಲ್ಲರಿಂದಲೂ ತಿಳಿಬೇಕು. ಆದ್ರೆ ನಿನಗೆ ನೀನೇ ಪರಿಹಾರ. ಕೊನೆಗೆ ನಿನ್ನನ್ನ ನೀನೇ ಉದ್ಧರಿಸ್ಕೋಬೇಕು. ಅದಕ್ಕೆ ಏನ್ ಹೇಳ್ತಾರೆ ನಮಗೆ,
ಈ ಒಂದು ಭಗವದ್ಗೀತೆಯಲ್ಲಿ ಕೂಡ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಉದ್ಧರಾತ್ಮನಾತ್ಮಾನಂ ನಾತ್ಮನ ಭವ ನಾದಯೇತ್. ಅಂದ್ರೆ ನಿಮ್ಮ ನಿಮ್ಮ ಆತ್ಮ ನೀವೇ ಉದ್ಧರಿಸ್ಕೋಬೇಕು. ಯಾರಿಗೂ ಉದ್ಧರಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ಉದ್ಧಾರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದು ನಮ್ಮ ಭ್ರಮೆ ಮಾತ್ರ, ನಮ್ಮ ಭ್ರಮೆ ಅಂತ ಹೇಳ್ತಾರೆ ಇಲ್ಲಿ. ನಮಗೆಲ್ಲ ಗೊತ್ತಿದೆ ನಾವು ಭ್ರಮೆ ಅನ್ನೋದು ಹೇಗಿದೆ ಅನ್ನೋದನ್ನ. ಸೊ ಆ ಒಂದು ಉದ್ಧರಾತ್ಮ ಅಂದ್ರೆ ನಮ್ಮನ್ನ ನಾವು ಉದ್ಧರಿಸ್ಕೋಬೇಕು. ನಾವು ಪತನ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಅವಕಾಶ ಕೊಡಬಾರ್ದು. ನನಗಾಗಲ್ಲ, ನನಗ್ ಬರಲ್ಲ ಅನ್ನೋದು ನಾವು ಮಾಡ್ಲೇಬಾರ್ದು. ನಮಗೆ ನಾವೇ ಬಂದು ನಮಗೆ ನಾವೇ ಶತ್ರು ಅಂತ ಹೇಳ್ತಾರೆ ಇಲ್ಲಿ. ನಿಜವಾಗ್ಲು ಇಲ್ಲಿ ನಾವು ಹೊರಗಿನ ಪ್ರಪಂಚದಕ್ಕಿಂತ ನಮ್ಮ ಒಳಗಿನ ಪ್ರಪಂಚಕ್ಕೆ ಹೋಗ್ಬೇಕು. ಅದೇ ನಮ್ಮ ಪತ್ರಿ ಸರ್ ಗುರುಗಳಾಗ್ಬೇಕು ಅಂದ್ರೆ ನಾವೆಲ್ಲ ಸಾಧನೆ ಮಾಡ್ಬೇಕು. ಗಂಟೆ 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 ಸಾಧನೆ ಮಾಡ್ಬೇಕು. ಫಸ್ಟ್ ನಮ್ಗೆ ಎಲ್ಲಿಂದ ಪ್ರಾರಂಭ ಆಗುತ್ತೆ? ಈ ಗುರು ಶಿಷ್ಯ ಅನ್ನೋ ಸಂಬಂಧನೇ ಬೇಡ. ಫಸ್ಟು ಒಂದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೇಳ್ತೀವಿ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ. ಅಂದ್ರೆ ಈ ಕತ್ತಲಿನಿಂದ ಬೆಳಕಿಗೆ, ಅಸತ್ಯದಿಂದ ಸತ್ಯದೆಡೆಗೆ ನಾವೆಲ್ಲ ಬರಬೇಕು. ಆಗ ಮಾತ್ರ ನಾವೇನಾಗ್ತೀವಿ? ತಿಳಿಯೋದಕ್ಕೆ ಸಾಧ್ಯ ಆಗತ್ತೆ. ನೋಡಿ, ಕತ್ತಲಿಂದ ಬೆಳಕಿನೆಡೆಗೆ. ಈ ಕತ್ತಲು ಅನ್ನೋದು ನಮ್ಮ ಒಂದು ಭ್ರಮೆಯನ್ನ ಆವರಿಸಿದೆ. ಆ ಬೆಳಕಿನೆಡೆಗೆ ಬರಬೇಕು ಅಂದ್ರೆ ನಾವು ಧ್ಯಾನ ಸಾಧನೆಯನ್ನ ಮಾಡಬೇಕು. ಆಗ ಬೆಳಕು ನಮಗೆ ಗೊತ್ತಾಗತ್ತೆ, ದಾರಿ ಯಾವುದು, ನಮ್ಮ ಸರಿಯಾದ ದಾರಿ ಯಾವುದು. ಅಸತ್ಯ, ನಾವೆಲ್ಲ ಈ ಭ್ರಮೆಯಲ್ಲಿದ್ದೀವಿ. ಅವ್ರು ಹೇಳಿದ್ದನ್ನೇ ನಾವು ಮಾಡ್ಬೇಕು, ನಮ್ಮ ಗುರುಗಳು ಹೇಳಿರೋದನ್ನೇ ನಾವು ಫಾಲೋ ಮಾಡ್ಬೇಕಿಲ್ಲ, ಅವ್ರು ಹೇಳಿರೋದನ್ನ ಆಚರಣೆಗೆ ತಗೋಬೇಕು. ನಾವೇನ್ ಮಾಡಿದೀವಿ? ಪಾದಗಳನ್ನ ಇಟ್ಕೊಂಡು ಕೂತಿದ್ದೀವಿ, ಪದಗಳನ್ನಲ್ಲ. ಅದನ್ನೇ ಹೇಳ್ತಾರೆ, ಗುರುಗಳ ಪಾದಗಳನ್ನ ಹಿಡಿಯಬೇಡಿ, ಪದಗಳನ್ನ ಹಿಡೀರಿ ಅಂತ ಹೇಳ್ತಾರೆ. ನಾವು ಆ ಪಾದಗಳನ್ನ ಇಟ್ಕೊಂಡು ಕೂತ್ಬಿಟ್ಟಿದೀವಿ, ಅದಕ್ಕೆ ಮುಂದೆ ಹೋಗ್ತಾ ಇಲ್ಲ. ಅದಕ್ಕೆ ಆ ಪಾದಗಳನ್ನ ಬಿಟ್ಟು ಪದಗಳನ್ನ ಹಿಡಿದಾಗ ನಾವೇನಾಗ್ತೀವಿ? ಆ ಕತ್ತಲಿನಿಂದ ಬೆಳಕಿಗೆ ಬರ್ತೀವಿ, ಅಸತ್ಯದಿಂದ ಸತ್ಯದೆಡೆಗೆ ಬರ್ತೀವಿ ನಾವು. ಅದಾದ್ಮೇಲೆ ನಮಗ್ ಗೊತ್ತಾಗತ್ತೆ, ಅಪ್ಪೋ ದೀಪೋ ಭವ, ನನಗೆ ನಾನೇ ದಾರಿ. ಆಮೇಲೆ ಉದ್ಧರಾತ್ಮನಾತ್ಮಾನಂ ಅಂದ್ರೆ ನಾವೆಲ್ಲರೂ ನಮಗೆ ನಾವೇ ಉದ್ಧರಿಸ್ಕೋಬೇಕು, ಯಾರಿಗೂ ಉದ್ಧರಿಸೋಲ್ಲ ಅಂತ ಗೊತ್ತಾಗ್ತಾ ಹೋಗುತ್ತೆ. ಈಗ ಒಂದೊಂದು ಹಂತಗಳನ್ನ ತಿಳಿಬೇಕು ನಾವು. ಅವಾಗ ನನಗೆ ನಾನೇ ಶತ್ರು, ನನಗೆ ನಾನೇ ವೈರಿ ಅಂತ ಗೊತ್ತಾಗುತ್ತೆ. ನನಗೆ ನಾನೇ ಬಂದು ಎಲ್ಲ ನನಗೆ ನಾನೇ ಅಂತ ತಿಳಿತಾ ಹೋಗ್ತೀವಿ. ಇದೆಲ್ಲ ತಿಳಿದಾಗ, ಆದ್ರೆ ಇದೆಲ್ಲದಕ್ಕೂ ಹೇಗ್ ಹೊರಗಡೆ ಬರ್ತೀವಿ ನಾವು? ಇದೆಲ್ಲ ತಿಳಿಬೇಕು. ಈಗ ಅಪ್ಪೋ ನನಗೆ ನಾನೇ ದಾರಿ ದೀಪ, ನನ್ನನ್ನು ನಾನೇ ಉದ್ಧರಿಸ್ಕೋಬೇಕು, ಎಲ್ಲ ಗೊತ್ತಾಯ್ತು. ಹೇಗೆ ಇದು ಯಾವಾಗ ಸಾಧ್ಯ ಅಂದ್ರೆ ಆನಾಪಾನಸತಿ ಧ್ಯಾನ ಸಾಧನೆಯಿಂದ, ಅಭ್ಯಾಸದಿಂದ ಮಾತ್ರ ಸಾಧ್ಯ ಆಗುತ್ತೆ. ಆ ಅಭ್ಯಾಸ ಅನ್ನೋದು ಮುಖ್ಯ ಆಗತ್ತೆ ಇಲ್ಲಿ. ಸೊ ನಮ್ಮ ಎಲ್ಲಾ ಸಮಸ್ಯೆ ಆಗಿರ್ಬೋದು, ನಮ್ಗೆ ಏನೇ ಒಂದು ಗುರಿ ಇರ್ಲಿ, ಅದೆಲ್ಲದಕ್ಕೂ ಇಲ್ಲಿ 3 ಮುಖ್ಯ ಅಂಶಗಳು ಬರುತ್ತೆ ನಮ್ಗೆ. ಸೊ ಮೊದಲನೇದು ಧ್ಯಾನ ಸಾಧನೆ, ಧ್ಯಾನ ಅಭ್ಯಾಸ. ಸೊ ಎರಡನೇದು ಅದ್ಭುತವಾದಂತಹ ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದೋದ್ರಿಂದ. ಮೂರನೇದು ಸಜ್ಜನ ಸಾಂಗತ್ಯ. ನಮಗೆ ಈ 3 ನಮ್ಮ ಗುರುಗಳು ತಿಳಿಸಿದ್ದಾರೆ. ಇದರಿಂದ ನಾವು ನಾವೆಲ್ಲರೂ ಮಾಸ್ಟರ್ಗಳಾಗ್ಬೋದು. ಒಂದು ಧ್ಯಾನ ಸಾಧನೆ, ಒಂದು ಅದ್ಭುತವಾದಂತಹ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದೋದು, ಮೂರನೇದು ಸಜ್ಜನ ಸಾಂಗತ್ಯ. ಈ ಸಜ್ಜನ ಸಾಂಗತ್ಯಗಳಲ್ಲಿ ಭಾಗವಹಿಸೋದ್ರಿಂದ ಈ 3 ಯಾವಾಗ ನಾವು ತೊಡಗಿಸ್ಕೊಳ್ತಾ ಹೋಗ್ತೀವಿ ನಮ್ಮಲ್ಲಿ, ಆ ಧ್ಯಾನ ಸಾಧನೆ ಹೆಚ್ಚು ಮಾಡ್ತಾ, ಯಾವಾಗ ಸರಿಯಾದ ಪುಸ್ತಕಗಳು, ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದ್ತಾ ನಮ್ಮ ಜ್ಞಾನವನ್ನ ಹೆಚ್ಚಿಸ್ಕೊತಾ ಹೋಗ್ತೀವಿ, ಅವಾಗ ಗೊತ್ತಾಗುತ್ತೆ ನನ್ನಲ್ಲೂ ಜ್ಞಾನ ಇದೆ, ನಾನು ಒಬ್ಬ ಗುರು ಅನ್ನೋದಕ್ಕಿಂತ ನಾನು ಎಲ್ಲಾ ಸಮಸ್ಯೆಗಳಿಗೆ ನಾನೇ ಪರಿಹರಿಸ್ಕೋಬಹುದು ಅನ್ನೋದು ಒಂದು ಗೊತ್ತಾಗ್ತಾ ಹೋಗುತ್ತೆ. ಅದು ನಮಗೆ ಬೇಕಾಗಿರ್ತಕ್ಕಂಥದ್ದು. ಸೊ ಇದೆಲ್ಲ ಯಾವಾಗ ನಾವು ಈ 3 ಮಾಡ್ತಾ ಹೋಗ್ತೀವಿ, ಧ್ಯಾನ ಸಾಧನೆ, ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದೋದು, ಸಜ್ಜನ ಸಾಂಗತ್ಯದಲ್ಲಿ ಭಾಗವಹಿಸ್ತಾ ಹೋಗ್ತೀವಿ. ಯಾವಾಗ ಈ 3 ಮಾಡ್ತಾ ಹೋಗ್ತೀವಿ, ಅವಾಗ ನಾವೇನಾಗ್ತೀವಿ? ಅಸತ್ಯದಿಂದ ಸತ್ಯದೆಡೆಗೆ ಬರ್ತೀವಿ.
ಸೊ ಕತ್ತಲಿನಿಂದ ಬೆಳಕಿಗೆ ಬರ್ತಾ ಹೋಗ್ತೀವಿ. ಅವಾಗ ನಮ್ಮ ರೆಸ್ಪಾನ್ಸಿಬಿಲಿಟಿ, ನಮ್ಮ ಜವಾಬ್ದಾರಿ ಏನು, ಯಾರು ನಮ್ಮ ಈ ಸಮಸ್ಯೆಗಳಿಗೆ ಕಾರಣ, ನಮ್ಮ ಕಷ್ಟಗಳಿಗೆ ಏನು, ಯಾಕೆ ನಮಗೆ ಕಷ್ಟ ಬರ್ತಿದೆ, ಏನು ತೊಂದರೆಗೆ ಪರಿಹಾರ ಏನು, ಈ ತೊಂದರೆ ಆಗ್ತಾ ಇದೆ ನಮಗೆ, ಅದಕ್ಕೆ ಪರಿಹಾರ ಏನು, ಆವಾಗ ಗೊತ್ತಾಗುತ್ತೆ. ಅದಕ್ಕೆಲ್ಲ ಕಾರಣ ಈ ಒಂದು ಕಣ್ಣು ಮುಚ್ಚಿ ಬೆರಳು ಜೋಡಿಸಿ ಕಾಲನ್ನ ಕ್ರಾಸ್ ಮಾಡಿ ನಮ್ಮ ಸಹಜವಾದ ಉಸಿರಾಟವನ್ನ ಗಮನಿಸ್ತಾ ಹೋದ್ರೆ ನಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಗೊತ್ತಾಗುತ್ತೆ. ಆ ಜ್ಞಾನದಿಂದ ಗೊತ್ತಾಗ್ತಾ ಹೋಗುತ್ತೆ. ಯಾವಾಗ ಅವನು ಒಬ್ಬ ದೊಡ್ಡ ಸಾಧಕ ಆಗ್ತಾನೆ, ಆಗ ಅವನು ಕೂಡ ಒಬ್ಬ ಗುರು. ಎಲ್ಲಿ ಸಾಧನೆ ಇರುತ್ತೆ, ಯಾವಾಗ ನಾವು ಇವಾಗ ಉದಾಹರಣೆ ನಮ್ಮ ಗುರು ಹೇಳ್ತಾರೆ, ನಾವು ಇವತ್ತು ಧ್ಯಾನ ಕಲ್ತಿದೀವಿ ಅಂದ್ರೆ ಈಗ ನೀನ್ ಮಾಸ್ಟರು ಅಷ್ಟೇ. ಎಲ್ಲಿಂದ ಪ್ರಾರಂಭ, ಅಲ್ಲಿಂದನೇ ಪ್ರಾರಂಭ. ಯಾವಾಗ ಕಲಿಕೆ ಅನ್ನೋದು ಪ್ರಾರಂಭ ಆಗುತ್ತೆ, ಆಗ ಮಾಸ್ಟರ್ ಅನ್ನೋದು ಪ್ರಾರಂಭ ಆಗುತ್ತೆ. ಸೊ ಅದಕ್ಕೆ ನಮ್ಮ ಗುರುಗಳು ಹೇಳ್ತಾರೆ, ಅಟ್ಯಾಚ್ಮೆಂಟ್ ಬೇಡ ಮತ್ತೆ ಡಿಪೆಂಡೆನ್ಸಿ. ನಾವು ಯಾವಾಗ ಗುರು ಶಿಷ್ಯತ್ವ ಅನ್ನೋದನ್ನ ನೋಡ್ತೀವಿ, ಆವಾಗ ಈ ಡಿಪೆಂಡೆನ್ಸಿ ಅನ್ನೋದು ಶುರು ಆಗುತ್ತೆ. ಅವ್ರು ಹೇಳಿದ್ರೇನೆ ನಾನು ಮಾಡ್ಬೇಕು, ನಮ್ಮ ಗುರು ಹೇಳಿದ್ರೆ ಮಾತ್ರ ನಾನು ಮಾಡ್ತೀನಿ, ಇದು ನನ್ನ ಗುರು ಹೇಳಿಲ್ಲ ನಾನು ಮಾಡಲ್ಲ, ಅದು ನಮ್ಮ ಭ್ರಮೆ ಮಾತ್ರ ಮಾಸ್ಟರ್ಸ್. ನಮ್ಮ ಭ್ರಮೆಯಲ್ಲಿ ಇರ್ತೀವಿ. ಇನ್ನೊಂದೇನಿರುತ್ತೆ, ನಮ್ಮ ಗುರುನೇ ನಮಗ್ ಶಕ್ತಿ ಕೊಡ್ತಾನೆ, ನಮ್ಮ ಗುರುನೇ ನಮ್ಮ ಸಮಸ್ಯೆನ ಬಗೆಹರಿಸ್ತಾನೆ. ಆ ಡಿಪೆಂಡೆನ್ಸಿ ಅದು ಎಲ್ಲೂ ಇಲ್ವಾ. ನಿಮಗೆ ಶಕ್ತಿ ಯಾರು ಕೊಡೋದಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಸಮಸ್ಯೆಯನ್ನು ಯಾರೂ ಬಗೆಹರಿಸೋದಕ್ಕೆ ಸಾಧ್ಯ ಇಲ್ಲ. ನಿಮಗೆ ಶಕ್ತಿ ಯಾರು ಕೊಡಲ್ಲ, ನಿಮ್ಮ ಒಳಗಡೆನೆ ಶಕ್ತಿ ನೀವೇ ಪಡಿಬೇಕು. ನಿಮ್ಮ ಶಕ್ತಿಯನ್ನ, ನಿಮ್ಮ ಸಮಸ್ಯೆಯನ್ನ ನೀವೇ ಬಗೆಹರಿಸ್ಕೋಬೇಕು. ನಿಮ್ಮ ಪ್ರಶ್ನೆಗಳಿಗೆ ನಿಮ್ಮಲ್ಲೇ ಉತ್ತರ ಇದೆ. ಇದೆಲ್ಲ ಸಿಗೋದು ಹೇಳಿದ್ನಲ್ಲ, ಮೂರು ಮುಖ್ಯ ಮೇನ್, ಈ ಮೂರು ವಿಷಯಗಳಿಂದ ಮಾತ್ರ ಇವೆಲ್ಲದಕ್ಕೂ ಉತ್ತರ ಸಿಗುತ್ತೆ. ಧ್ಯಾನ ಸಾಧನೆ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಇವುಗಳಿಂದನೇ ನಮಗ್ ಸಿಗುತ್ತೆ. ಅದಕ್ಕೆ ಈ ಡಿಪೆಂಡೆನ್ಸಿ ಆಗಿರ್ಬೋದು, ಅಟ್ಯಾಚ್ಮೆಂಟ್ ಆಗಿರ್ಬೋದು, ಎಲ್ಲ ನಮ್ಮನ್ನ ತೊಲಗಿಸ್ಬೇಕು ಅಂದ್ರೆ ನಾವು ಮಾಸ್ಟರ್ ಅಂತ ತಿಳ್ಕೊಬೇಕು ಫಸ್ಟ್. ಇಲ್ಲಿ ಯಾರಿಗೂ ಶಿಷ್ಯರಲ್ಲ, ಇಲ್ಲಿ ಎಲ್ಲರೂ ಗುರುಗಳೇ, ಎಲ್ಲರೂ ಮಾಸ್ಟರ್ಗಳೇ. ಆ ರೀತಿಯಲ್ಲಿ ನಾವು ಬದುಕಬೇಕು. ಅದನ್ನ ನಮ್ಮ ಗುರುಗಳು ದಾರಿ ತೋರಿಸ್ಕೊಟ್ಟಿದ್ದಾರೆ ನಮಗೆ. ಅದನ್ನ ನಾವೇನ್ ಮಾಡ್ಬೇಕು, ಸರಿಯಾದ ರೀತಿಯಲ್ಲಿ ನಾವು ಸಾಧನೆಯನ್ನ ಮಾಡ್ತಾ ಹೋಗ್ಬೇಕು. ಅದಕ್ಕೆ ಜೀಸಸ್ ಕೂಡ ಒಂದು ಉದಾಹರಣೆ ಹೇಳ್ತಾರೆ, ಐ ಹ್ಯಾವ್ ಬಿಕಮ್ ಎ ಸನ್ ಆಫ್ ಗಾಡ್ ಅಂಡ್ ಯು ಕ್ಯಾನ್ ಆಲ್ಸೋ ಬಿಕಮ್ ಎ ಲೈಕ್ ಮೀ. ಐ ಹ್ಯಾವ್ ಬಿಕಮ್ ಎ ಸನ್ ಆಫ್ ಗಾಡ್. ನಾನು ದೇವರ ಮಗ. ಆದ್ರೆ ಹೇಗೆ ನಾನು ದೇವರ ಮಗ, ನೀನು ಕೂಡ ಹಾಗೆ ದೇವರ ಮಗನೇ. ನೀನೇನು ಬದಲಲ್ಲ. ಅಂದ್ರೆ ಇವಾಗ ಅವರು ಗುರು ಆಗಿದ್ದಾರೆ ಅಂದ್ರೆ ನಾವು ಕೂಡ ಗುರುನೇ. ಇಲ್ಲಿ ಶಿಷ್ಯತ್ವ, ಅವ್ರು ಮಾಸ್ಟರ್ ಆಗಿದ್ದಾರೆ ಅಂದ್ರೆ ನಾವು ಮಾಸ್ಟರೇ. ಸೊ ಆ ವಿಷಯಗಳನ್ನ ಅಂದ್ರೆ ಪ್ರತಿಯೊಂದ್ರಲ್ಲಿ ಪ್ರತಿಯೊಬ್ಬ, ಮುಂಚೆ ನೋಡ್ಬೋದು ನೀವು, ಎಲ್ಲಾ ಗುರುಗಳು ಎಲ್ರು ಮಾಸ್ಟರ್ಗಳು ಅಂತ ಹೇಳಿದ್ದಾರೆ. ಇಲ್ಲಿ ಎಲ್ಲೂ ಗುರುಗಳು ಶಿಷ್ಯತ್ವ ಅನ್ನೋದು ಹೇಳೇ ಇಲ್ಲ. ಬಟ್ ನಮ್ಮ ಭ್ರಮೆಗೆ ನಾವು ಬಂದು ಅದನ್ನ ಈ ರೀತಿಯಾಗಿ ಬದಲಾಯಿಸ್ಕೊಂಡಿದೀವಿ. ಸೊ ನೋಡಿ, ಜೀಸಸ್ ಕೂಡ ಹೇಳಿದ್ದಾರೆ, ನಮಗೆ ಭಗವದ್ಗೀತೆಯಲ್ಲೂ ಹೇಳಿದೆ, ಆದಿಶಂಕರಾಚಾರ್ಯರು ಹೇಳಿದ್ದಾರೆ, ಬಸವಣ್ಣ ಹೇಳಿದ್ದಾರೆ, ನಿಮ್ಮ ಜ್ಯೋತಿಯನ್ನ ನೀವೇ ಬೆಳಗಿಸ್ಕೋಬೇಕು. ಯಾರು ಬೆಳಗಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಬೆಳಗಿಸೋದಕ್ಕೆ ಸಾಧ್ಯ ಇಲ್ಲ. ಎಷ್ಟು ಉದಾಹರಣೆಗಳ ಸಹಿತ ನಮಗೆ ತಿಳಿಸಿದ್ದಾರೆ. ಇಲ್ಲಿ ನಾವೆಲ್ಲರೂ ಮಾಸ್ಟರ್ಗಳೇ, ಯಾರು ಶಿಷ್ಯರಲ್ಲ. ಇದಕ್ಕೆ ಏನು ಮುಖ್ಯ ಅಂದ್ರೆ ನಾವು ಕಲಿಯೋದು, ಅದನ್ನ ನಾವು ಎಷ್ಟು ಸಾಧ್ಯನೋ ಅಷ್ಟು ಕಲಿಕೆಯನ್ನ ಪ್ರಾರಂಭ ಮಾಡಬೇಕು. ಆ ಸ್ವೀಕರಿಸುವ ತತ್ವವನ್ನು ಬೆಳೆಸ್ಕೋಬೇಕು, ಶರಣಾಗತಿಯನ್ನ ಮಾಡಬೇಕು. ಅವೆಲ್ಲ ಯಾವುದರಿಂದ ಬರುತ್ತೆ, ಈ ಧ್ಯಾನ ಸಾಧನೆಯಿಂದ ಮಾತ್ರ ಬರುತ್ತೆ. ಸೊ ಅದಕ್ಕೆ ಎಷ್ಟೇ ನಾವು ತಿಳ್ಕೊಂಡ್ರು ಕೂಡ ಇಲ್ಲಿ ನಮ್ಮ ಗುರುಗಳು ಹೇಳ್ತಾರೆ, ನಾವು ಮಾಸ್ಟರ್ಸ್. ಅದಕ್ಕೆ ಫಸ್ಟ್ ನಮ್ಮ ಗುರುಗಳು ಹೇಳೋದು, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಫ್ರೆಂಡ್ಸ್. ನಾವೆಲ್ಲರೂ ಮಾಸ್ಟರ್ಗಳೇ, ನಾವೆಲ್ಲರೂ ದೇವರುಗಳೇ.
ನಾವೆಲ್ಲರೂ ಸ್ನೇಹಿತರೆ. ಯಾಕೆ ಇವೆಲ್ಲ ಅಂದ್ರೆ ನಮಗೆಲ್ಲ ಗೊತ್ತಿದೆ, ಈ ದೇಹ ಅಲ್ಲ, ನಾವು ಮನಸ್ಸಲ್ಲ, ಬುದ್ಧಿ ಅಲ್ಲ, ನಾವೆಲ್ಲರೂ ಆತ್ಮ ಸ್ವರೂಪಿಗಳು. ಅದಕ್ಕೋಸ್ಕರ ಮಾಸ್ಟರ್ಸ್. ನಾವ್ ಯಾವಾಗ್ಲೂ ಈ ದೇಹದ ಸ್ಥಿತಿಯಲ್ಲಿದ್ರೆ ಭ್ರಮೆಯಲ್ಲಿ ಇರ್ತೀವಿ. ನಾವ್ ಈ ದೇಹದ ಸ್ಥಿತಿಯಲ್ಲಿ ಇರಬಾರ್ದು. ಆ ದೇಹದ ಸ್ಥಿತಿಯಲ್ಲಿದ್ದಾಗ ಮಾತ್ರ ಈ ಗುರು ಶಿಷ್ಯ ಅನ್ನೋದಿರುತ್ತೆ. ನೀವು ಆತ್ಮ ಸ್ವರೂಪಿಗಳು ಅಂದಾಗ ಆತ್ಮಕ್ಕೆ ಆಕಾರ ಇದೆನಾ, ಬಣ್ಣ ಇದೆನಾ, ರೂಪ ಇದೆನಾ? ಏನೂ ಇಲ್ಲ. ಹಾಗೆ ಇಲ್ಲಿ ಮಾಸ್ಟರ್ಗಳಿಗೆ ಯಾವುದೂ ಇರಲ್ಲ. ಕಲಿಕೆ ಅನ್ನೋದು ಎಲ್ಲರಲ್ಲೂ ಇರುತ್ತೆ. ನಾನು ಇಷ್ಟು ಕಲ್ತಿದ್ದೀನಿ, ಅಷ್ಟು ಕಲ್ತಿದ್ದೀನಿ ಅನ್ನೋದು ಇಲ್ವೇ ಇಲ್ಲ. ಕಲಿಕೆ ಅನ್ನೋದು ನಿರಂತರ ಆದಾಗ ಅದಕ್ಕೆ ಸೈಜ್ ಏನಾದ್ರೂ ಇದೆನಾ, ಇಷ್ಟೇ ಕಲ್ತಿದ್ದೀನಿ ಅಂತ? ಇಲ್ಲ. ಕಲಿಯೋದು ಅನಂತವಾಗಿರುತ್ತೆ. ಹೇಗೆ ಆತ್ಮ ಅನ್ನೋದು ಅನಂತ, ಅದಕ್ಕೆ ಎಲ್ಲಾದ್ರೂ ಇಷ್ಟೇ ಜಾಗದಲ್ಲಿ ಇರುತ್ತೆ ಅಂತ ಇದೆನಾ? ಇಲ್ಲ. ಹಾಗೆ ಕಲಿಕೆ ಅನ್ನೋದು ಕೂಡ ಅಷ್ಟೇ. ಆ ಮಾಸ್ಟರ್ ಅನ್ನೋರು ಕೂಡ ಅಷ್ಟೇ ಇರುತ್ತೆ. ಯಾವಾಗ್ಲೂ ಒಂದೇ ಸ್ಥಾನದಲ್ಲಿ ಇರ್ತಾರೆ ಎಲ್ರು. ಅದನ್ನ ನಾವು ಕಲಿಬೇಕು ಇಲ್ಲಿ. ಸೊ ಅದಕ್ಕೆ ನಮ್ಮ ಗುರುಗಳೇ ಹೇಳಿರುವ ಹಾಗೆ ನಾವೆಲ್ಲರೂ ಮಾಸ್ಟರ್ಗಳಾಗಿ ಬದುಕಬೇಕು. ಎಂದಿಗೂ ಯಾರಿಗೂ ಶಿಷ್ಯ ಅನ್ನೋವಂಥದ್ದನ್ನ ರೀತಿಯಲ್ಲಿ ಬದುಕಬೇಡಿ. ಸೊ ಈ ಅದ್ಭುತವಾದಂತಹ ವಿಷಯ. ಥ್ಯಾಂಕ್ ಯು ಮಾಸ್ಟರ್ಸ್. ಅದಕ್ಕೆ ನಮ್ಮ ಗುರುಗಳು ನಮ್ಗೆಲ್ಲ ಗೊತ್ತಿದೆ. BA ಮಾಸ್ಟರ್ ಅನ್ನೋ ಪುಸ್ತಕಗಳು ಕೂಡ, ಅಂದ್ರೆ ಮಾಸ್ಟರ್ ಆಗಿರಿ ಅನ್ನೋ ಪುಸ್ತಕ ಕೂಡ ನಮಗೆ ತಿಳಿಸಿದ್ದಾರೆ ಸರ್. ಅದ್ಭುತವಾದ ಪುಸ್ತಕ BA ಮಾಸ್ಟರ್, ಅಥವಾ ಕನ್ನಡದಲ್ಲಿ ಮಾಸ್ಟರ್ ಆಗಿರಿ ಅನ್ನೋ ಪುಸ್ತಕ ಇದೆ. ಅದನ್ನು ಕೂಡ ತಾವೆಲ್ಲ ತಗೊಂಡು ಒಂದ್ಸರಿ ದಯವಿಟ್ಟು ಓದಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್.